ನಮ್ಮಮ್ಮದ್ ಯಾಕಪ್ಪ ಈ ಇದು ಅನ್ನದ ಕೈ ಇಡೋದ್ ಬಿಟ್ಟು ಈ ಮಚ್ಚಕಾಯಿ ಇಡ್ತಾರಪ್ಪ ಈ ಚಿತ್ರಾನ್ನಗೆ. ನೋಡಿ ಪ್ಲೇಟ್ ಅದ್ರ ಬಲ್ಲ ಅನ್ನದ ಕೈ ಇಡಮ್ಮ. ಇದ್ರಲ್ಲೇ ಕಲ್ಸಿರ್ತೀನಲ್ಲ, ಇದ್ರಲ್ಲೇ ಕಲಸಿ ಅನ್ನದ ಕೈಯಲ್ಲೇ ಕಲ್ಸು. ನೋಡ್ ನೀನ್ ಅಡಿಗೆ ಕಲ್ತು ಎಷ್ಟು ವರ್ಷ ಆಗೈತೆ, ಆದ್ರೆ ನಿಂಗೆ ಇವೆಲ್ಲ ಗೊತ್ತಿಲ್ಲ. ನಾನೇ ಇವೆಲ್ಲ ನಿಂಗೆ ಹೇಳ್ಬೇಕು. ತೊಳೆಯೋದು ಅಮ್ಮ, ಅದಕ್ಕೆ ಆಗಿದ್ರೆ ಅಲ್ಲ ಹಂಗಾರೆ ತೊಳೆಯಕ್ ಈಸಿ ಅಂತಾನೆ ಇದು. ಮತ್ತೆ ಕಲ್ಸಿರ್ತೀನಿ, ಅದೇ ಮತ್ತಿನ್ನೊಂದು ಪಾತ್ರೆ ತಗೋಬೇಕಲ್ಲ. ಇದನ್ ಯಾಕಮ್ಮ ಹಾಕ್ತೆ ಪೆಪ್ಪರ್ ಹಾಕೊಂಡ್ ತಿನ್ಬೇಕು. ಸಣ್ಣ ಪಾಪುನ ಇದೊಂದು ಹೇಳ್ಬಿಡು. ಸರಿ ಹಂಗಾರೆ ಯಾರನ್ನಾರು ಲವ್ ಮಾಡ್ಲಾ? ಮಾಡು. ಯಾಕೋ ಇವತ್ತು ವೆದರ್ ಒಂಥರ ಮೋಡ ತರ ಆಗಿದೆ. ಇವತ್ತು ಬಿಸಿಲೇ ಇಲ್ಲ ಮಾತು. ಮೋಡನೂ ಏನೂ ಆಗಿಲ್ಲ, ಬಟ್ ಬಿಸಿಲೇ ಇಲ್ಲ. ನನ್ನ ಕೈಗೆ ಬಾಡಿ ಲೋಷನ್ ಹಚ್ಚದಲ್ಲೇ ನೋಡಿ ಇಲ್ಲಿ ಕೈ ಹೆಂಗಾಗಿದೆ, ಫುಲ್ ಡ್ರೈ ಆಗಿದೆ. ನಮ್ ಗಾನವಿ ಇದನ್ನ ಕಿತ್ಲೆಂಡ್ ಸಿಪ್ಪೆನ ಎಷ್ಟ್ ದಿನದಿಂದ ಇಲ್ಲಿ ಇಟ್ಟವಳೆ ಅಂದ್ರೆ ಇದು ಫುಲ್ ಇದು ಡ್ರೈ ಆಗ್ಬೇಕಂತೆ. ನೋಡಿ ಇದು ಆಲ್ರೆಡಿ ಡ್ರೈಯೂ ಆಗಿದೆ, ಬಟ್ ಇದನ್ನ ಎಷ್ಟ್ ದಿನ ಇಲ್ಲೇ ಇಡ್ತಾಳೋ ಗೊತ್ತಿಲ್ಲ. ಗೈಸ್, ಇವಾಗ ನೀವು ಮೇಲ್ಗಡೆ ಮನೇಲಿ 2 ಸೂಟ್ ಕೇಸ್ ನೋಡಿದ್ರಲ್ಲ, ಅದೇ ತರ ಮತ್ತೊಂದು ಸೂಟ್ ಕೇಸ್ ಇದೆ ನೋಡಿ ಇಲ್ಲಿ. ಆದ್ರೆ ಇದು ಮೀಡಿಯಂ ಸೈಜು, ಅಲ್ಲಿದ್ದು ಫುಲ್ ಲಾರ್ಜ್ ಸೈಜು, ಫುಲ್ ಚಿಕ್ಕ ಸೈಜು, ಇದು ಮೀಡಿಯಂ ಸೈಜು. ಇದೀಗ ಅಣ್ಣಂಗೆ ಕೊಟ್ಟು ಕಳಿಸ್ತೀಯಾ? ಅಣ್ಣಂದು ಲಗೇಜು ತುಂಬಾ ಆಗುತ್ತೆ, ಒಂದೇ ಬ್ಯಾಗಿಗೆ ಹಾಕೋಣ ಅಂತ. ಹೌದಾ ಗೈಸ್, ಆಕ್ಚುಲಿ ಈ ಸೂಟ್ ಕೇಸು ಸಕ್ಕದಾಗೈತೆ ಗುರು. ಇಲ್ಲಿ ಆನ್ಲೈನ್ ಇಂದ ತರಿಸಿದಲ್ವಾ. ಆ ಕಂಪ್ನಿ ಏನಂತ ಇತ್ತಿದ್ದೇಳ? ಮುಕ್ಕ ಮುಚ್ಚ ಗೈಸ್, ಇದು ಕಂಪ್ನಿ ನೇಮ್ ಇಲ್ಲೇ ಮೋಕಾ ಬಾರ ಅಂತ ಐತೆ ನೋಡಿ, ಮೋಕಾ ಬಾರ. ಗೈಸ್, ಆಕ್ಚುಲಿ ಈ 3 ಸೂಟ್ ಕೇಸು ಎಲ್ಲ ಒಂದ್ರೊಳಗಡೆನೆ ಇತ್ತು. ಗೈಸ್, ಇವಾಗ ನಮ್ಮ ಅಪ್ಪಂಗೂ ಈಗ ಪ್ಲೇಟಿಗೆ ತಿಂಡಿ ಹಾಕಿದೀನಿ. ತೊಳಿ ಪಾಪ, ಬಾಣ್ಲಿಲ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ, ಸಾಕಾತೋ ಏನೋ ನೋಡೋಣ ತಡಿ, ತಿನ್ಮೇಲೆ ಗೊತ್ತಾಗುತ್ತೆ. ಈಗಲೇ ಎಲ್ಲಿ ಗೊತ್ತಾಗುತ್ತೆ? ನೀನ್ ಹಾಕ ಬಂದು ಕೊಡ್ತಾ ಇದ್ದೀನಪ್ಪ. ಅಮ್ಮ ಸುಮ್ ಕೂತಿತ್ತಲ್ಲ ಅದಕ್ಕೆ. ನಮ್ಮಮ್ಮ ನೋಡಿ ಇಲ್ಲಿ ಟೀ ಕುಡ್ದ್ಬಿಟ್ಟು ಇಲ್ಲೇ ಟಿವಿ ಸ್ಟ್ಯಾಂಡ್ ಮೇಲೆನೆ ಇಟ್ಟವ್ರು ಕಪ್ಪನ್ನ. ಆಯ್ತಿಲ್ಲ, ಅದಕ್ಕೆ ನನ್ನ ಮಗ ಇವಾಗ ನನಗೆ ಕೆಲಸ ಮಾಡ್ಕೊಡ್ತೈತೆ. ಬರ್ತಾನೆ ಇರುತ್ತೆ. ಇದು ವಿಡಿಯೋದಲ್ಲಿ ತೋರಿಸಿರಲಿಲ್ಲ ಏನಂತ ಹಿಂಗಾಗಿದೆ ಅಂತ. ಅಲ್ಲ ತಾಳು ಗೈಸ್, ನಮ್ಮ ಅಣ್ಣಂಗೆ ಕೈ ಮೇಲೆ ಒಂಥರ ಎಲ್ಲಿ ಸಿಪ್ಪೆ ಸುಲ್ದಂಗ್ ಬರ್ತಿತ್ತು ನೋಡಿ ಇಲ್ಲಿ. ಇವಾಗ್ಲೂ ಅಷ್ಟೇ. ಅದು ಪ್ರತಿ ವರ್ಷ ಈ ಸೀಸನ್ ಅಲ್ಲಿ ಹಂಗಾಗ ಅಲ್ಲ ಆಯ್ತಾ, ಹಿಂಗ್ ಆಯ್ತಿತ್ತ. ಒಂದು ಕ್ರೀಮ್ ಇದೆ ನೋಡಿ ಇಲ್ಲಿ, ಇದೆಯಲ್ಲ, ಇದು ಕೊಟರಿಲ್ ಅಂತ, ಇದು ಕ್ರೀಮು. ಕೊಟರಿಲ್ ಇದು ಹಚ್ಚಿದ್ರೆ ಆಕ್ಚುಲಿ ಕಡಿಮೆ ಆಗುತ್ತೆ. ನಮ್ಮಮ್ಮ ಎಷ್ಟ್ ಸಲ ಹೇಳ್ತಿದ್ರು ಗೊತ್ತಾ, ಇದನ್ನ ತಗೊಂಡ್ ಬಂದ್ ಹಚ್ಚೋ ಅಂತ. ನಮ್ಮ ಅಣ್ಣ ಕೇಳ್ತಾನೆ ಇರ್ಲಿಲ್ಲ. ಇವಾಗ ಹಚ್ಚಿದ, ಇವಾಗ ಕಡಿಮೆ ಆಗೈತೆ. ಕಮ್ಮಿ ಎಲ್ಲ ನೋಡಿ ಇಲ್ಲಿ. ಆಮೇಲೆ ಕಡಿಮೆ ಆಗೈತೋ ಇಲ್ವೋ? ಹತ್ರ ಝೂಮ್ ನೋಡಿ, ಇವೆಲ್ಲ ಏನಮ್ಮ ಇದು ಇಲ್ಲಿ ಕಡಿಮೆ ಆಗೈತೆ ಕಾರಣ. ಮುಂಚೆ ಫುಲ್ ಸಿಪ್ಪೆ ತರ ಬರ್ತಿರ್ಲಿಲ್ವಾ? ಬಂದಿ ನಿಂತಿರೋದಷ್ಟೇ. ಒಂದೇ ದಿನಕ್ಕೆ ಇರ್ಲಿ ತಗ, ಇಷ್ಟು ಕಡಿಮೆ ಆಗೈತೆ ಅಂದ್ರೆ ಗ್ರೇಟ್. ಕಮ್ಮಿ ಏನಾಗಿಲ್ಲ, ಕುಡಿಲಿ ತಗ. ಇದು ಹಚ್ಕತಾ ಇರ ಅವಾಗ. ಗೈಸ್, ನಿಮ್ಗೂ ಏನಾದ್ರು ಕೈ ಮೇಲೆ ಏನಾದ್ರು ಸಿಪ್ಪೆ ತರ ಸುಲ್ದಂಗ್ ಏನಾದ್ರು ಆದ್ರೆ ಈ ಕ್ರೀಮನ್ ಹಚ್ಚಿ ಗೈಸ್, ಬೇಗ ಹುಷಾರಾಗುತ್ತೆ. ಯಾವ ಕ್ರೀಮುನಿಗೆ ನಾನು ಪ್ರಮೋಷನ್ ಏನೋ ಮಾಡ್ಲಿಲ್ಲ ಗೈಸ್, ಆಯ್ತಾ. ಆಕ್ಚುಲಿ ಇವಾಗ ನೀವು ಇಲ್ಲಿ ಡಿಸ್ಪ್ಲೇ ಮೇಲೆ ಈಗ 2 ಫೋಟೋ ನೋಡ್ತಿದ್ದೀರಲ್ಲ, ಇದು ಆಕ್ಚುಲಿ ಇಂದ ಜನರೇಟ್ ಮಾಡಿರೋ ಫೋಟೋ. ಸೊ ಈಗ ಇದರಿಂದ ಈಗ ನಮ್ಮ ಅಪ್ಪ ಅಮ್ಮಂಗೆ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ ಗೈಸ್. ಸೊ ಈಗ ನಮ್ಮ ಅಪ್ಪ ಈಗ ಹೊರಗಡೆ ಹೋಗಿದ್ದಾರೆ, ನಮ್ಮ ಅಮ್ಮ ಇದ್ದಾರೆ. ಈಗ ಫಸ್ಟ್ ನಮ್ಮ ಅಮ್ಮನ ಮೇಲೆ ಇದನ್ನ ಪ್ರ್ಯಾಂಕ್ ಅನ್ನ ಟ್ರೈ ಮಾಡೋಣ. ಮುಂಚೆ ಅಣ್ಣಂಗೆ ಈ ಸುಟ್ ಕೇಸ ಕೊಟ್ಟು ಕಳ್ಸಿದ್ದು. ಈಗ ಇದು ಚಿಕ್ಕದಾಯ್ತು ಅಂತ ಇದು ಕೊಟ್ಟು ಕಳ್ಸಿರೋದಾ? ನೋಡಿಲ್ಲಿ ಅಮ್ಮ, ಬೈಬಾರ್ದು ಎಲ್ಲ. ಇದು ರೀಲ್ಸಿಗಂತ ಮಾಡಿದ್ದು. ತೋರ್ಸಲಿ, ಬರೀ ರೀಲ್ಸಿಗಂತ ಸ್ವಲ್ಪ ಇದು ಮಾಡಿದ್ದಷ್ಟೇ. ಅದ್ ದಮ್ಮಿ ಸಿಗರೇಟ್ ಅಮ್ಮ, ಅದು ಈ ಆಯುರ್ವೇದಿಕ್ಕಿಂದ ಬರಲ್ವಾ ಅದು? ಟೀ ಪುಡಿ ಹಾಕೊಡೋದು. ಆಯುರ್ವೇದಿಕ್ ಕಣಮ್ಮ. ಪಪ್ಪಂಗ್ ಇದು ಸೇದ ಕೇಳು. ಪಪ್ಪ ಸೇದದ್ ಒರಿಜಿನಲ್, ಇದು ಆಯುರ್ವೇದಿಕ್ ಏನಾಗಲ್ಲ. ಒಂದ್ ಪ್ಯಾಕೆ ಐತಿ, ತೋರಿಸ್ಲ ಬೇಕಾದ್ರೆ ನೀನು ಸೇದ್ಬೋದು, ಮನೆಯವ್ರ ಮಂದಿ ಎಲ್ಲ ಸೇದ್ಬೋದು. ಸುಮ್ನಿರ್, ಏನಕ್ಕೆ ಆಫ್ ಮಾಡ್ಲಿ? ಸುಮ್ನಿರಮ್ಮ, ಏನಾಗಲ್ಲ ಆಯುರ್ವೇದಿಕ್ಕಿಂದು.
ಇದು ಫೇಕ್ ಅಲ್ಲ, ರಿಯಲ್ ಇದು. ಅದೇ ಕಣ ರಿಯಲ್ ಆಯುರ್ವೇದಿಕ್ ಕಣಮ್ಮ. ಅಲ್ಲ ಇದು ಲೋ ಅದ್ ಹಂಗೆ ಬರೋದದು ಹೊರಗಡೆಯಿಂದ. ಆಯುರ್ವೇದಿಕ್ ನಾನು ನೋಡಿದ್ದೀನಿ. 10 ವರ್ಷ ಶೂಟಿಂಗ್ ರೀಲ್ಸ್ ಮಾಡೋಣ. ಇದು ಆಯುರ್ವೇದಿಕ್. ಅದೇ ಅಭ್ಯಾಸ ಆಗೋದು ಕಚ್ಚಡ ಬುದ್ಧಿ. ಆಯುರ್ವೇದಿಕ್ ಏನಾಗಲ್ಲ ಕಣಮ್ಮ. ಸುಳ್ಳು ಹೇಳ್ತಾನೆ, ಇದು ಆಯುರ್ವೇದಿಕ್ ಅಲ್ಲ. ಅಮ್ಮ ರಿಯಲ್ಲಿ ಇಷ್ಟು ಬಿಡಮ್ಮ. ಆಯುರ್ವೇದಿಕ್ ನೀನ್ ಒಳ್ಳೆ ಆಯುರ್ವೇದಿಕ್ ಫುಲ್ ವೈಟ್ ಇರುತ್ತೆ. ಬೇಡ ಕಣ, ಯಾವ್ದಾದ್ರು ಎಲ್ಲ ಕೆಟ್ಟದ್ದೆ ಕಣ. ಯಾರು ಹೇಳಿದ್ದು ಆಯುರ್ವೇದಿಕ್ ಆಯುರ್ವೇದಿಕ್ ಏನಾಗಲ್ಲ ಕಣಮ್ಮ. ಬೇಕಾರೆ ಒಂದೆರಡು ಐತೆ ಕೊಡ್ಲಾ ಸೇತ್ಯಾ? ಹೂವಮ್ಮ ಚೆನ್ನಾಗಿರುತ್ತಮ್ಮ ನಿಜ. ಪಪ್ಪ ಬರ್ಲಿ ನೀನು. ಪಪ್ಪಂಗ್ ಅಲ್ಲ ಹಂಗ ಪಪ್ಪ ಸೇದುತ್ತೆ. ಇವಾಗ ಸೇದ್ ಇವಾಗ ಬಿಡಕ್ ಆಗ್ತಾ ಇಲ್ಲ ನೋಡು. ಅದಕ್ಕೆ ಆಯುರ್ವೇದಿಕ್ ಸೇದಕ್ಕೆ ಲಿವರ್ಗೆಲ್ಲ ಒಳ್ಳೇದು ಆಯುರ್ವೇದಿಕ್. ಬೇಡ ಕಣ, ಹಂಗ್ ಮಾಡ್ಬೇಡ. ಬರೋಣ ಅಲ್ಲಿ ಟೆರೆಸ್ ಮೇಲೆ ಹೋಗಿ ಸೇದೋಣ. ಹೆಂಗ್ ಹೊಡಿತೀನಿ ಗೊತ್ತಾ? ಬುದ್ಧಿ ಎಲ್ಲ ಕಲಿಬೇಡ ಚಿರಾನು, ಬೇಡ. ನೋಡು ನೀನ್ ಅವತ್ತೇನಂದಿದ್ದ ಯಾಕೆ ಗೊತ್ತಾ? ಈ ಫೋಟೋ ನಾನು ಯಾಕೆ ಗೊತ್ತಾ ನಾನು ತೋರಿಸ್ಲಿಲ್ಲಲ್ಲ. ನಾಳೆ ದಿನ ಏನಾರು ನನ್ನ ಫ್ರೆಂಡ್ಸ್ ಏನಾರು ನಿಂಗೆ ಕಳ್ಸಿದಿದ್ರೆ ಅವಾಗ ನಿಂಗೆ ಇನ್ನೂ ಇದಾಗದಂತ ನಾನಾಗೆ ತೋರಿಸಿದ್ದು. ನಮಗ ಸೇದಿಲ್ಲ. ಹೌದು, ಒರಿಜಿನಲ್ ಸೇದಿಲ್ಲ, ಒಪ್ಕತೀನಿ ಸೇದಿಲ್ಲ, ಆಯುರ್ವೇದಿಕ್ ಸೇದಿರೋದು. ನನ್ನ ಮೇಲೆ ಆಣೆ. ಅದು ಆಫ್ ಮಾಡಿ ಹೇಳ್ತೀನಿ. ಏನು ಅದು ಆಫ್ ಮಾಡೋ ಇಲ್ಲಿ. ಆಯ್ತು ಅದು ಆಫ್ ಮಾಡು. ಆಯ್ತು ಹೇಳು. ಏನು ಹಾಕಲ್ಲ ಹೇಳು ಅಲ್ಲಿ. ಲೋಫರ್ ಬೇವರ್ಸಿ ಕುತ್ಕೊ ಇಲ್ಲಿ ಬಾಯಿಲಿ. ನನ್ನ ಮೇಲೆ ತಲೆ ಮೇಲೆ ಕೈ ಇಟ್ಟು ಇದು ಮಾಡು, ಸೇದಲ್ಲ ಅಂತ. ಆಯುರ್ವೇದಿಕ್ ಏನಾಗಲ್ಲ. ಏನಂತ ಮಾಡ್ತೀಯ? ಫೋನ್ ವಿಡಿಯೋ ಆಫ್ ಮಾಡಿಲ್ಲ. ಏನಕ್ಕೆ ಮಾಡ್ಲಿ? ಯಾಕ ನಿನಗೆ ನೀನೊಂದು ಟೈಮ್ ಹುಚ್ಚಿ ಥರ ಆಡೋದು ವ್ಯೂವರ್ಸಿಗೆ ಗೊತ್ತಾಗೋದು ಬೇಡವಾ? ಹುಚ್ಚಿ ಥರ ಅಲ್ಲ, ಹಿಂಗೆ ಮಾಡಿದ್ರೆ ಹುಚ್ಚಿ ಆಗದೆ. ನೀನು ಏನಂದ ಗೊತ್ತೇನೋ? ಪಪ್ಪ ನೋಡು ಅಮ್ಮ ಪಪ್ಪ ಸೇರ್ತಾ ಇರೋದಕ್ಕೆ ಇವಾಗ ಬಿಡೋಕ್ಕೆ ಆಗ್ತಿಲ್ಲ. ನಾನು ಯಾವುದೇ ಕಾರಣಕ್ಕೂ ಅಮ್ಮ ತಪ್ಪು ಮಾಡಲ್ಲ ಅಂತ ಬೊಗ್ಳುಬಿಟ್ಟು. ಒರಿಜಿನಲ್ ಸೇದಿದ್ರೆ ಬಿಡೋಕ್ಕಾಗಲ್ಲ, ಆಯುರ್ವೇದಿಕ್ ಸೇದಿದ್ರೆ ಬಿಡ್ಬೋದು ಆರಾಮಾಗಿ. ಅದ್ರಲ್ಲೂ ಬಾಬು ತಾತನೇ ಗ್ರೇಟ್ ಅಲ್ವಾ ಬಿಟ್ಟಿರೋದು. ಓ ತಾತನು ಸೇದೋದು ತಾನೆ, ತಾತ ಬಿಟ್ಟಿಲ್ವಾ? ಸುಮ್ಕಿರಲಿ. ಕಪ್ಪಿ ಹಂಗೆ ಆಡ್ಬೇಡ. ಅದು ಆಫ್ ಮಾಡು. ಅದು ಯಾಕಂಗೆ ಹಿಡ್ಕೊಂಡಿದ್ಯಾ? ಸುಮ್ಮನಿರು. ಸೇದೋದಕ್ಕೆಲ್ಲ ಹೋಗ್ಬೇಡ ಚಿರನು. ಇದು ಲಾಸ್ಟು. ಅದು ಆ ಥರ ರೀಲ್ಸೇ ಮಾಡಬೇಡ ನೀನು. ಮಹೇಶ್ ಬಾಬು ಹೇಳಿಲ್ವ ಅದು ಆಯುರ್ವೇದಿಕ್ ಸೇದ್ಬೋದು ಅಂತ? ಮಹೇಶ್ ಬಾಬುನು ಇದು ಫಿಲಮ್ ಅಲ್ಲಿ ಫೇಕ್ ಸಿಗರೇಟ್ ಸೇದೋದು. ಅವ್ರು ಸೇದ್ಲಿ ಬಿಡು, ಅವ್ರಿಗೆಲ್ಲ ವಯಸ್ಸಾಗಿತ್ತೆ. ನಂಗೆ ಇನ್ನೇನು ಗಡ್ಡ ಮೀಸ ಬಂದಿಲ್ಲ. ನಾಚಿಕೆ ಆಗಲ್ಲ. 20 ವರ್ಷಕ್ಕೆ ಇವೆಲ್ಲ ಕಲಿಬೇಡ. ನಿನ್ನೋಡ್ 4 ಜನ ಒಳ್ಳೇದು ಕಲಿಬೇಕು. ಅದಕ್ಕೆ ಆಯುರ್ವೇದಿಕ್ ಸೇದೆ ಅಂತಿರೋದು. ಅಯ್ಯೋ ದೇವರ್ಸಿ, ಯಾಕೆ ಆಯುರ್ವೇದಿಕ್ಕಿಂದು ಅಂತೀಯಾ? ಬೇಡ ಕಣ್ಚಿರನ. ಪಪ್ಪಂಗೇನು ಹೇಳ್ಬಾರ್ದು ಹೇಳೋದಲ್ಲ ನೋಡು. ಅಲ್ಲ ಪಪ್ಪಂಗೆ ಹೇಳೋದಾರೆ, ಪಪ್ಪಂಗೆ ಇನ್ನ ಲೈಟ್ ಸಿಕ್ಕಿಂಗ್ ಅದು ಸೇದ್ಬೇಡಿ, ಆಯುರ್ವೇದಿಕ್ ಚಿರಾಣಿ ಅದು ಸೇತಾನ ಅದನ್ನ ಸೇದಿ ಅಂದ್ರು. ಬೇಡ ಕಣ್ ತೆಗಿ, ಬೇಡ ನೋಡು. ನಿಜ ನಂಗೆ ಗಳುನೇ ಬರ್ತೈತೆ. ಅಮ್ಮ ಒರಿಜಿನಲ್ ಅಲ್ಲ ಕಣಮ್ಮ. ಹೋಗ್ಲಿ ನೋಡ, ಅಣ್ಣಂಗೆ ಸೇದ್ಬೇಕು ಅನ್ಸ್ತೈತೆ. ಬೇಡ ಕಣ. ಏನು ಗೊತ್ತಾ, ಈ ಮೆಡಿಕಲ್ ಓದೋಕ್ಕೂ ಹಂಗೆ ಅನ್ಸ್ಬಿಡುತ್ತೆ. ಆಮೇಲೆ ಏನು ಅರ್ಜುನ್ ರೆಡ್ಡಿ ಫೀಲ್. ಅಣ್ಣ ನಿಂಗೊಂದು ಪ್ಯಾಕ್ ಕೊಡ್ತೀನಿ ತಗೊಂಡೋಗು. ಏನು ಯಾಕೊಬ್ಬ ಅದೇ ಅಲ್ಲಿ ಎಂತ ರೂಮ್ಗೆ ಹೋಗ್ತೀಯಲ್ಲ, ಅದು ಅವರ ಹೇಳ್ಕೊಟ್ಟಿರೋದು ಇದೆಲ್ಲ. ಯಾರು? ಶರತ್ ರಾಘನ. ಅವರು ಹೆವಿ ಸೇರ್ತಾರೆ. ರಾಘು ಸೇರ್ತಾನೆ ಬಿಡು. ನಿಮ್ಗಿಂತ ಹಿರಿ ಮನುಷ್ಯ. ಇಲ್ಲ ಪಾಪ ಅವರಲ್ಲಿ. ಅಮ್ಮ ಏನಾಗಲ್ಲ, ಬರ್ಲಿ ತಡಿ ಪಾಪ ಒಂಚೂರು. ನೀನು ಸರಿಯಾದ ಅಣ್ಣ. ನೀನು ಇಷ್ಟು ದಿನ ಹೇಳಿದ್ದೆ ಒಂದು. ಒಬ್ಬೊಬ್ಬನೇ ಟೂರು ಅಂತ ನಾನು ಅಮ್ಮ ಇವ್ನು ಸುಮ್ಮನೆ ಇಲ್ದಿದ್ದೆ ಫಿಟ್ಟಿಂಗ್ ಇಡ್ತಾವ ಕಣ ನಿಂಗೆ. ಇವಾಗ ನೋಡೋದಲ್ಲ ಫಿಟ್ಟಿಂಗ್. ಅದಕ್ಕೆ ಒಬ್ಬೊಬ್ಬನೇ ಟೂರ್ ಅಂತಿದ್ದೀವಿ. ಗೊತ್ತಾಯ್ತಲ್ಲ ಈಗ. ನಾನು ಟೆರೆಸ್ ಮೇಲೆ ಯಾಕೆ ಹೋಗೋದು ಅನ್ಕೊಂಡು ಡೈಲಿ ಸಂಜೆ ಅದೇ ಮೇಲ್ಗಡೆ ಮನೇಲಿ ಐತದು. ನಿಜವಾಗ್ಲು ವಿಡಿಯೋ ಮಾಡ್ತಿದ್ದೀನಿ ಅಂತ ಏನು ಅನ್ಕೊಳಕ್ಕೇನು ಹೋಗ್ಬೇಡ. ನಿಜ ಬೇಜಾರಾಯ್ತೈತೆ.
ಬೇಜಾರು ಯಾಕಮ್ಮ? ಏನ್ ನಾನೇನು ಎಣ್ಣೆನ ಕುಡ್ದಿರೋದು? ಹೇಳು. ಸುಮ್ಮನಿರು. ಎಲ್ಲಿ ಹೋಗ್ಲಿ ವ್ಲಾಗಿಗೆ ಹಂಗೆ ಹಾಯ್ ಆದ್ರೆ ಹೇಳು. ಹೇಳ್ತಾರೆ ಸರಿ ಅವ್ವ ಕ್ಯಾಮ್ರಾ ಹೋಯ್ತೈತೆ ಸುಮ್ನಿರಮ್ಮ. ಇದೆಲ್ಲ ಕ್ಯಾಮ್ರಾ ಎಲ್ಲ ಇದು ಮಾಡ್ಕೊಂಡು ಒಳ್ಳೆ ಸಣ್ಣ ಮಕ್ಳು ಥರ ಆಡ್ತಿಯಲ್ಲಮ್ಮ, ಆಂಟಿ ವಯಸ್ಸಾಗಿ. ನಾನೇನ್ ಮಾಡಿದೆ ಅಂತ ಈಗ? ಸಿಗರೇಟ್ ಸೇದ್ಕೊಂಡ್ ಬಂದಿದ್ಯಲ್ಲ, ತೋರಿಸ್ತಲ್ಲ. ನಾನು ವರ್ಜಿನಲ್ಲ ಸೇದಿರೋದು. ಹೇಳು ವರ್ಜಿನಲ್ಲ. ಗೈಸ್ ನೋಡಿ ಗೈಸ್, ವರ್ಜಿನಲ್ ಸೇದಿದ್ರೆ ಅದೊಂಥರ ಅಲ್ಲ. ಅಕಸ್ಮಾತ್ ನಾನು ನಿಜವಲ್ಲ ಅದನ್ನ ಸೇದಿದ್ರೆ ನಾನು ತೋರಿಸ್ತಿದ್ನ ಹಿಂಗೆ? ಹೇಳು. ಮತ್ತೆ ಅಮ್ಮ ನಾನು ಬುಕ್ಕಲ್ಲಿತ್ತಮ್ಮ ಅದು. ತೆಗಿಯಚ್ಚರಲ್ಲ ಆಫ್ ಮಾಡಿ. ಅಮ್ಮ ಏನಾಗಲ್ಲ ಕಣಮ್ಮ, ತಂದ್ಕೊಡ್ಲ? ಸ್ವಲ್ಪ ಕೂಲ್ ಆಗ್ತೀಯಾ? ತಿಗ ಮುಚ್ಕೊಂಡಿರು ಭದ್ರಾಗಿ. ಬಾರಿ ಇದು ಎಲ್ಲಾದ್ರೂ ನೀನು ನಂಬಿಕೆ. ಸರಿ ಹೋಗಿ ಬರ್ತೀನಿ. ನಂಗೆ ಈಗ ನಂಗೆ ಟೆನ್ಷನ್ ಆಗ್ತಿದೆ. ನನಗೆ ಒಂದು ಸಿಗರೇಟ್ ಹೊಡಿಲೇಬೇಕು. ಏ ಕಣಮ್ಮ ಅದು ಒಳ್ಳೆ ಏ ಅದು ತಾಳು. ಇಲ್ಲಿ ನೋಡಿಲ್ಲ, ಇಲ್ಲಿ ಏ ಇದು ಸಿಂಬಲ್ ಇಲ್ವಾ? ಇಲ್ಲಿ ನೋಡಿಲ್ಲ, ಇಲ್ಲಿ ಜಮೀನೇ ಇದು ಸಿಂಬಲ್ ಇದು. ನೀಟಾಗಿ ಗೊತ್ತಾಯ್ತೈತೆ. ಈಗ ಹಿಂಗ್ ನಾಟಕ ಆಡ್ತಾವ್. ಹಿಂಗ್ ಬಾಯಲ್ಲಿ ಸಿಗರೇಟ್ ಅಂತ ಇಟ್ಕೊಳ್ಳೋದು. ತಡೀಲಿ, ಅದು ಒರಿಜಿನಲ್. ಇದು ನೋಡು. ಓ ಇದು ಕರೆಕ್ಟ್. ಇವನ್ ಬೀಚಿಗೆ ಹೋಗಿದ್ದ ಅಲ್ಲಿ. ಇದು ನೋಡು. ಕೈ ಆ ಫೋಟೋ ಅದನ್ನ ನಾನು ನೋಡಿದ್ದೀನಿ. ತಡಿಯ. ಕಡೆ ಇದು ಹಿಂಗ್ ಕೈ ಇವಂದೇ ತಾನೆ. ಅದು ತೆಗಿ, ಒರಿಜಿನಲ್ ಫೋಟೋ ತೆಗಿಯ. ಅಮ್ಮ ಬಿಡಮ್ಮ, ಅಪರೂಪಕ್ಕೆ ಸೇದ್ರೆ ಏನಾಗ. ತೆಗಿ ಒರಿಜಿನಲ್ ಫೋಟೋ. ಹೇಳ್ತೀನಿ ಅಂದ್ಬಿಟ್ಟು ಹೇಳಾದ್ಮೇಲೆ ಮತ್ತೆ ಡವ್ ಹೊಡಿತಾನೆ. ಏ ಬಿಡಮ್ಮ, ಒರಿಜಿನಲ್ ಫೋಟೋ ತೆಗಿಲ್ಲ ಹೇಳು. ನನ್ನ ತಲೆ ಮೇಲೆ ಕೈ ಇಟ್ಟು ಹಣ ಮಾಡಿ. ನಿನ್ ಮೇಲೆ ಹಣೆ ಹೋಗ್ಲಿ ಸೇದಿಲ್ಲ ಕಣಮ್ಮ. ಅದ್ ಯಾವ ಸಿಗರೇಟ್ ಅಲ್ಲ. ಇದು ನನ್ ಮುಂದೆ ಮಾಡಿ ಏನು ಆ ಶರತ್ತ ಮಾಡಿ ಕಳ್ಸಿದ್ ನಂಗೆ. ತೆಗಿಯೋನಿ ಮಾಡಿ ಶರತ್ಗೆ. ಶರತ್ತಿಗೆ ಫೋನ್ ಮಾಡ್ಬೇಕಾ? ಹಲೋ, ಏನೋ ಮಾಡ್ತಿದ್ದೆ? ಅದು ನಾವಿಬ್ರು ಸಿಗರೇಟ್ ಸೇದಿರೋ ಸಿಗಾಕೊಂಡಿದೀವಿ. ಹಾ, ಲೌಡ್ ಸ್ಪೀಕರ್ ಕೊಟ್ಟಿದ್ದೀನಿ. ನಮ್ಮಮ್ಮ ಮಾತಾಡತ್ತಂದ್ ಮಾತಾಡು. ಶರತ್ತ ಇದೇನಪ್ಪ ಹಿಂಗ್ ಕಲ್ತಿದ್ಯಾ? ಹಾ ಮಾತಾಡೋ. ಸಿಗರೇಟ್ ಸೇದೋದು ಹೇಳ್ಕೊಟ್ಟಿದ್ದೀರ, ಮಾತಾಡೀಗ. ಇದಕ್ಕೆ ನಾನು ನಿನ್ ರೂಮಿಗೆ ಕರೆಸ್ಕೊತಾ ಇದ್ದಿದ್ದು. ಮತ್ತೆ ಈಗ ಫೋಟೋ ತೋರಿಸ್ತದ? ಯಾವ ಫೋಟೋ ಆಂಟಿ? ಸಿಗರೇಟ್ ಸೇದ್ತಾ ಇರೋದು. ನಾನು ಆಂಟಿ? ನೀನಲ್ಲ, ಇವನು. ಗೊತ್ತಿಲ್ಲ ಆಂಟಿ ನನಗೆ. ಅವನೇ ಕಣಮ್ಮ ಫಸ್ಟ್ ಸೇದು ಅಂತ ಕೊಟ್ಟಿದ್ದು. ಕೇಳಿಲ್ಲ, ಹೇಳ್ತಾವನೆ ನೋಡಿ, ನಿಜ ಅಂತೆ. ಮಾತಾಡ್ತಿಲ್ಲ ಅವನು. ಅಲ್ವಾ ಆಂಟಿ ಊಟ ಆಯ್ತಾ? ಊಟದ ಮನೆ ಇಡ್ಲಿ. ನೀನ್ ಏನ್ ಸಿಗರೇಟ್ ನೀನ್ ಸಾಧ್ಯದ ಹೇಳ್ಕೊಟ್ಟಿದ್ಯಾ? ಅವನ್ ಕಲ್ತವನ? ಏನಿಲ್ಲ ಆಂಟಿ, ಎಲ್ಲ ಸುಮ್ಮನೆ ಅಲ್ಲ, ಈಗ ಸಿಗರೇಟ್ ಸೇದಿರೋದು ಮಾಡಿ ಕಳಿಸ್ತಾ ಅವನು ಕಣಮ್ಮ ಅಂತ ಹೇಳ್ದ ಫಸ್ಟ್. ಮಾತಾಡೋ, ನಿಜ ಆದ್ರೆ ಹೇಳೋ. ಅಂತ ನಿಜ ಆದ್ರೆ ಹೇಳೋ ಹೋಗ್ಲಿ. ನಿಜ ಆಂಟಿ, ಅದು ಒರಿಜಿನಲ್ ಫೋಟೋ ನೋಡಿ ಗೊತ್ತಾಗತ್ತೆ ನಿಮ್ಗೆ. ಅದೇ ಒರಿಜಿನಲ್ ಅಂತಾನೆ ನಾನು ಹಿಂಗ್ ಕೇಳ್ತಿರೋದು. ಸುಳ್ಳೋ ನಿಜನಾ ಅಂತ. ಬೇಕು ಆಂಟಿ, ಬೇಕು ಅದು ನಿಮ್ಗೆ ಸಿಗರೇಟ್ ಕಳ್ಸಿರೋದು. ಸರಿ ಆಯ್ತು ಬಿಡ, ಫೋನ್ ಮಾಡ್ತೀನಿ. ಫೇಕ್ ಬಿಡಮ್ಮ, ಅದು ಇದು. ಹ್ಞೂ ಹೇಳ್ತಿಲ್ವ, ಜಮೀನಿಂದ ಜನರೇಟ್ ಮಾಡಿರೋದು ಅದು ಫೋಟೋ. ಅದು ಹಂಗೆ ಆಗುತ್ತೆ ಇಂಟರ್ನೆಟ್ ಅಲ್ಲಿ. ಈಗ ಏನೆಲ್ಲ ಮಾಡೋಕ್ಕಾಗಲ್ಲ. ಒರಿಜಿನಲ್ ಇದು. ಕೈ ಹಿಂಗ್ ಈ ಕಡೆ ತರಕ್ಕಾಗಲ್ವಾ? ತರ್ಬೋದು ಅದ್ರಲ್ಲಿ. ನೋಡಿಲಿ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ಕೊಂಡು ಇಲ್ಲೆಲ್ಲ ಇಲ್ವಾ? ಇಲ್ಲೆಲ್ಲ ಅದೇ ಇದು ನೋಡಿದ್ದೆ ಇದು ಮುಂಚೆ. ಹ್ಞೂ ಮತ್ತೆ ಕಣಮ್ಮ, ನಿನ್ ಮಗಂಗ್ ಮಾಡ್ತೇನಾ? ಮತ್ತೆ ನಂಬಿದೀನಿ. ಹ್ಞೂ ಮತ್ತೆ ನಂಬಿಕೆ ದ್ರೋಹ ಮಾಡಲ್ಲ ಮಗ. ಹ್ಞೂ ಮತ್ತೆ ನಮ್ಗೇನ್ ಗೊತ್ತಿಲ್ಲ. ಸುಮ್ನೆ ನಿಂಗೆ ಪ್ರ್ಯಾಂಕ್ ಮಾಡಿದ್ ಕಣಮ್ಮ. ನಿನ್ ರಿಯಾಕ್ಷನ್ ನೋಡೋಣ. ಬಾಯಿ ಎಲ್ಲ ಹಂಗೆ ಇತ್ತು. ಏನ್ ಸುಮ್ನೆ ಅದಂಗ್ ಮಾಡುತ್ತಮ್ಮ. ಈಗ ಇಂಟರ್ನೆಟ್ ಹುಡುಗನಿಂದ ಹುಡುಗಿ ಮಾಡಿರ್ಲಿಲ್ವಾ? ಹಂಗೆ ಎಲ್ಲ ಒತ್ತ ಕಡೆ. ಬಿಡು ಸಾಕು. ಏನ್ ಅನ್ಕಂಡೆ ಅಮ್ಮ ಫೋಟೋ ತೋರ್ಸದ್ಮೇಲೆ?
ಸುಮಾರು ದಿನದ ಸೆತ್ತಾ ಇದ್ದಾನೆ ಅವನು ಅಂತ ಆ ಬೀಚಿಂದು ಹೋದಾಗ ಮಂಗಳೂರಿಗೆ ಸುಮಾರು ಅಂದ್ರೆ ಟ್ರಿಪ್ಪಿಗೆ ಹೋಗಿ ಏನೇನೋ ಹ್ಯಾಬಿಟ್ ಕಲ್ತವನೆ ಅಂತನಾ? ಅಲ್ಲ ಟ್ರಿಪ್ಪಿಗೆ ಹೋಗಿ ಅಂತಲ್ಲ, ಒಟ್ನಲ್ಲಿ ಸುಮಾರು ದಿನದ ಸೆತ್ತಾ ಇದೆಯಾ ನೀನು ಸಿಗರೇಟು ಅನ್ನಿಸ್ತು. ಆದರೆ ಒಂದಿನೂ ಸ್ಮೆಲ್ ಬಂದಿಲ್ವಲ್ಲ ಅನ್ನೋದು. ಆಯುರ್ವೇದಿಕ್ ಅಲ್ವಾ, ಸ್ಮೆಲ್ ಬರಲ್ಲ. ಸುಮ್ಮನೆ ಕಣವ, ಕಣವ. ಅದೇ ಈಗ ಗೊತ್ತಾಯ್ತು. ಮತ್ತೆ ನೀನು ಆಯುರ್ವೇದಿಕ್ ಇಲ್ಲ ಗೈಸ್ ತಡೀರಿ ಗೈಸ್, ಈಗ ನಮ್ಮ ಅಪ್ಪ ಬರ್ಲಿ, ನಮ್ಮ ಅಪ್ಪಂಗೂ ಪ್ರಾಂಕ್ ಮಾಡೋಣ. ಪಪ್ಪಂಗೂ ಆಯುರ್ವೇದಿಕ್ ಅಂತಾನೆ ಹೇಳ್ತೀನಿ. ನಿನ್ನ ಮಗನ ಇದೇ ಅಲ್ಲ ಇದು, ಎಮ್ಮೆಯಿಂದ ಹೇಳ್ಕೊತಾ ಇದ್ನಲ್ಲ ನಾನು. ಆಯುರ್ವೇದಿಕ್ ಏನ್ ಪಾಪ ತಲೆಗೆ ಸೇರ್ಬೇಕಾ? ಮಕ್ ಕೊಡ್ಬಿಡ್ತೀನಿ, ನಿನಗ್ ತಂದು ಕೊಟ್ಟಿರೋ ಸಾಮಾನೆಲ್ಲ ಗೆಜ್ಜೆ ಹಾಕ್ಬಿಡ್ತೀನಿ.